ಹಾಗಾದ್ರೆ ದಿನದ ಪ್ರಮುಖ ಸುದ್ದಿ ಯಾವುದು? ಹಾಗಾದ್ರೆ ಆ ವಿಚಾರವನ್ನ ನೋಡ್ತಾ ಹೋಗೋಣ. ಪ್ರಮುಖವಾಗಿ ರಾಜ್ಯ ರಾಜಕೀಯದಲ್ಲಿ ಆಪರೇಷನ್ ನ ಬಿರುಗಾಳಿ ಈಗಾಗಲೇ ದೊಡ್ಡ ಮಟ್ಟದಲ್ಲೇ ಬೀಸ್ತಾ ಇದೆ. ಎಸ್.ಟಿ. ಸೋಮಶೇಖರ್ ಅವರು ಗರ್ ವಾಪಸಿ ಆಗ್ತಾರೆ ಅನ್ನೋ ವದಂತಿ ಬಹಳ ಜೋರಾಗಿದೆ. ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಕಾಂಗ್ರೆಸ್ಗೆ ವಾಪಸ್ ಆಗ್ತಾರಾ ಅನ್ನೋದೊಂದು ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಯಲ್ಲಾಪುರದ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಮುಂಡಗೋಡದಲ್ಲಿ ಬೆಂಬಲಿಗರ ಜತೆಯಲ್ಲಿ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಆಪರೇಷನ್ ಬಿರುಗಾಳಿ ಇದೀಗ ಸ್ಟಾರ್ಟ್ ಆಗಿರೋದು. ಈಗಾಗಲೇ ಎಸ್.ಟಿ. ಸೋಮಶೇಖರ್ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇತ್ತು. ಅವರ ಹೊರತುಪಡಿಸಿ ಶಾಸಕ ಶಿವರಾಮ್ ಹೆಬ್ಬಾರ್ ಕೂಡ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಲೆಕ್ಕಾಚಾರಗಳು ಬೆಳವಣಿಗೆಗಳಾಗ್ತಾ ಇದೆ. ಈಗಾಗಲೇ ಯಲ್ಲಾಪುರದ ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಏನಿದ್ದಾರೆ, ಅವರು ಒಂದು ಸುತ್ತಿನ ಮಾತುಕತೆಯನ್ನ ಕೂಡ ಮುಂಡಗೋಡದಲ್ಲಿ ತಮ್ಮ ಬೆಂಬಲಿಗರ ಜತೆ ನಡೆಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದು ಕೇಳಿ ಬರ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಅವರು ಚರ್ಚೆಯನ್ನ ನಡೆಸಿದ್ರ ಅನ್ನೋದೊಂದು ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಸೊ ಮತ್ತೊಂದು ಕಡೆಗೆ ಬೆಂಗಳೂರಿನಲ್ಲೇ ನಾನು ಮಾತನಾಡ್ತೇನೆ ಅಂತ ಹೇಳಿ ಶಿವರಾಮ್ ಹೆಬ್ಬಾರ್ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಘರ ವಾಪಸಿ ಶುರುವಾಯ್ತಾ ಅಂತ ಅನ್ನಿಸ್ತಿದೆ. ಅದೇ ಸರ್, ಆ ಸುದ್ದಿ ತಿರಸ್ಕಾರ ಇಲ್ಲ ಸರ್. ಅದರಿಂದ ಬೆಂಗಳೂರು ಹೋದಾಗ ಚರ್ಚೆ ಮಾಡಿ ಹೇಳ್ತೀನಿ ಸರ್. ಮುನಿರತ್ನಂ ಅವರು ಹೇಳಿದ್ರೆ ನನಗೇನು ಬಿಜೆಪಿ ಅವಶ್ಯಕತೆ ಇಲ್ಲ, ಏನು ಬಿಜೆಪಿ ಕಾಂಗ್ರೆಸ್ ಅವಶ್ಯಕತೆ ಇಲ್ಲ, ಇನ್ನು ಹೇಳಿದ್ರೆ ನಾವೇನ್ ಹೇಳಿದಾಗ ನನ್ನ ಸಂಬಂಧ, ನಾ ಏನ್ ಹೇಳ್ತಾರದಷ್ಟೇ ಅಲ್ಲ ಸಂಬಂಧ. ಅಲ್ಲ, ಹಂಗೆ ನೀವು ಹೇಳಂಗಿಲ್ಲ. ನಾ ಏನ್ ಹೇಳ್ತೇನೆ ಅಷ್ಟೇ ಅಲ್ಲ ಸಂಬಂಧ. ನೀನು ಅನ್ನು ಕುಮಾರ್ ನೋಡ್ಕೊಂಡು ಬರೀತೇನ ಮತ್ತೆ ನೀನು ಸ್ವತಂತ್ರ. ಇನ್ನು ಸೋಮಶೇಖರ್ ಅವರು ಕೂಡ ನಿನ್ನೆ ತಮ್ಮ ಬೆಂಬಲಿಗರ ಸಭೆಯನ್ನ ನಡೆಸಿದ್ರು. ಈ ಸಭೆಯಲ್ಲಿ ನೆಲಮಂಗಲದ ಕಾಂಗ್ರೆಸ್ನ ಶಾಸಕ ಎನ್ ಶ್ರೀನಿವಾಸ್ ಅವರು ಕೂಡ ಪಾಲ್ಗೊಂಡಿದ್ದು ಅಚ್ಚರಿಯನ್ನ ಮೂಡಿಸಿತ್ತು. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು ಎಸ್.ಟಿ. ಸೋಮಶೇಖರ್ ಅವರು. ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನ ಮಾತ್ರ ಬಿಟ್ಟು ಹೋಗಲ್ಲ ಅಂತಂದ್ರು. 100% ಕಾಂಗ್ರೆಸ್ಗೆ ಹೋಗ್ತಕ್ಕಂಥದ್ದು ಎಲ್ಲೂ ಕೂಡ ಮಾತನಾಡಿಲ್ಲ. ಶಿವಕುಮಾರ್ ಅವರಿಗೆ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ ಬಿಟ್ಟರೆ ಪೊಲಿಟಿಕ್ಸ್ ವಿಚಾರನೂ ಕೂಡ ನಾನೆಲ್ಲೂ ಮಾತನಾಡಿಲ್ಲ. ಹೋಗ್ತೀನಿ ಅಂತಲೂ ಕೂಡ ನಮ್ಮ ಬೆಂಬಲಿಗರಿಗೂ ಕೂಡ ಎಲ್ಲೂ ಕೂಡ ನಾನು ಮಾತನಾಡಿಲ್ಲ. ಅದೆಲ್ಲ ಇವರೇ ಯಾರು ನನ್ನ ವಿರುದ್ಧ ಮಾಡಿದರು ಅವರೇ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ. ಬಿ ಜೆ ಪಿ ಪಕ್ಷ ಪ್ರಾಮಾಣಿಕವಾಗಿ ಇದ್ದೀನಿ, ಮುಂದೆನೂ ಇರ್ತೀನಿ, ಅದರಲ್ಲಿ ನೋ ಡೌಟ್. ಇನ್ನು ಇವರುಗಳ ಜತೆಗೆ ಮರಳಿ ಕಾಂಗ್ರೆಸ್ನ ಸೇರ್ತಾರಾ ಬಿಜೆಪಿಯ ನಾಯಕ ಬಿ.ವಿ. ನಾಯಕ್ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇದೆ. ಬಿ.ವಿ. ನಾಯಕ್ ಅವರನ್ನ ಭೇಟಿ ಮಾಡಿದ್ದಾರೆ ಸಂಸದ ಡಿ.ಕೆ. ಸುರೇಶ್ ಅವರು. ಈಗಾಗಲೇ ಎಸ್.ಟಿ. ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು, ಅವರಿಬ್ಬರ ಜೊತೆಗೆ ಬಿ.ವಿ. ನಾಯಕ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಬಿ.ವಿ. ನಾಯಕ್ ಅವರನ್ನ ಸಂಸದ ಡಿ.ಕೆ. ಸುರೇಶ್ ಅವರು ಭೇಟಿ ಮಾಡಿದ್ದಾರೆ. ಹಾಗಾಗಿ ಕುತೂಹಲ ಮೂಡಿಸಿದೆ ಡಿ.ಕೆ. ಸುರೇಶ್ ಹಾಗೆ ಬಿ.ವಿ. ನಾಯಕ್ ಅವರ ಭೇಟಿ. ಮಾನ್ವಿ ಕ್ಷೇತ್ರದ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಬಿ.ವಿ. ನಾಯಕ್ ಅವರು ಕಾಂಗ್ರೆಸ್ನ ಶಾಸಕ ರಾಜಾ ವೆಂಕಟಪ್ಪ ಅವರ ನೇತೃತ್ವದಲ್ಲಿ ಭೇಟಿಯಾಗಿದೆ. ಸುರಪುರದ ಕಾಂಗ್ರೆಸ್ನ ಶಾಸಕ ರಾಜಾ ವೆಂಕಟಪ್ಪ ನಾಯಕ ಅವರು ಸುರೇಶ್ ಅವರನ್ನ ಕರೆದುಕೊಂಡು ಹೋಗಿ ಮಧ್ಯಸ್ಥಿಕೆಯಲ್ಲಿ ಬಿ.ವಿ. ನಾಯಕರನ್ನ ಭೇಟಿ ಮಾಡಿದ್ದಾರೆ. ಈ ಹಿಂದೆ ರಾಯಚೂರು ಯಾದಗಿರಿ ಕ್ಷೇತ್ರದಿಂದ ಲೋಕಸಭೆಗೆ ಕಾಂಗ್ರೆಸ್ನಿಂದ ಗೆದ್ದು ಆಯ್ಕೆಯಾಗಿದ್ದು ಇದೇ ಬಿ.ವಿ. ನಾಯಕ್ ಅವರು. ಆದರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿಯನ್ನ ಸೇರ್ಕೊಳ್ತಾರೆ ಬಿ.ವಿ. ನಾಯಕ್ ಅವರು. ನಿನ್ನೆ ಇದ್ದಕ್ಕಿದ್ದ ಹಾಗೆ ಅದೇ ಬಿ.ವಿ. ನಾಯಕರನ್ನ ಡಿ.ಕೆ. ಸುರೇಶ್ ಅವರು ಭೇಟಿಯಾಗಿದ್ದಾರೆ. ಇದೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಮರಳಿ ವಾಪಸ್ ಗೂಡಿಗೆ ಬರ್ತಾರಾ ಹಾಗಾದ್ರೆ ಬಿ.ವಿ. ನಾಯಕ್ ಅವರು ಕೂಡ ಅಂತ ಅನ್ನಿಸ್ತಾ ಇದೆ. ನೋಡ್ಬೇಕು ಏನೇನು ಲೆಕ್ಕಾಚಾರಗಳು, ಯಾವ್ಯಾವ ರೀತಿಯಾದಂತಹ ಬದಲಾವಣೆಯ ಪರ್ವ ಅಥವಾ ಗಾಳಿ ಬೀಸುತ್ತೆ ಅಂತ. ನೋಡಿ, ಇದನ್ನೇ ದಿಢೀರ್ ಅಂತ ಡಿ.ಕೆ. ಸುರೇಶ್ ಅವರನ್ನ ಭೇಟಿಯಾದ್ರು. ಬಿ.ವಿ. ನಾಯಕ್ ಅವರನ್ನ ಹೋಗಿ ರಾಜಾ ವೆಂಕಟಪ್ಪ ನಾಯಕ್ ಅವರು ಕೂಡ ಹೋಗಿದ್ರು. ಮಾನ್ವಿ ಕ್ಷೇತ್ರದ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ಬಿ.ವಿ. ನಾಯಕ್ ಅವರು ಈ ಹಿಂದೆ ರಾಯಚೂರು ಯಾದಗಿರಿ ಕ್ಷೇತ್ರದಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದಂಥವರು ಕಾಂಗ್ರೆಸ್ ಪಕ್ಷದಿಂದಲೇ. ಆದರೆ ಸಡನ್ ಆಗಿ ಕಾಂಗ್ರೆಸ್ನಿಂದ ಗೆದ್ದು ಸಂಸದರಾಗಿದ್ದಂತಹ ಬಿ.ವಿ. ನಾಯಕ್ ಅವರು ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿಯನ್ನ ಸೇರ್ಕೊಂಡ್ಬಿಡ್ತಾರೆ. ಅಲ್ಲಿ ಸೋಲ್ತಾರೆ. ಈಗ ನೋಡಿದ್ರೆ ಮತ್ತೊಮ್ಮೆ ಡಿ.ಕೆ. ಸುರೇಶ್ ಅವರು ಹೋಗಿ ಮಾತುಕತೆಯನ್ನು ನಡೆಸಿರೋದನ್ನ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆಗೆ ವಾಪಸ್ ಬರ್ಲಿಕ್ಕೆ ಆಹ್ವಾನವನ್ನ ಕೊಟ್ರ. ಆ ನಿಟ್ಟಿನಲ್ಲಿ ಬೆಳವಣಿಗೆಗಳಾಗ್ತಾ ಇದೆಯಾ ಅನ್ನೋದೊಂದು ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಇನ್ನು ಇದೆಲ್ಲ ಒಂದ್ ಕಡೆ